ಚನ್ನಪಟ್ಟಣ ಶಿಗ್ಗಾಂವಿ ಎನ್ಡಿಎಗೆ ಸಂಡೂರು ಕಾಂಗ್ರೆಸ್ಗೆ ಎಂದ ಸಮೀಕ್ಷೆ ಭವಿಷ್ಯ. ಮಹಾರಾಷ್ಟ್ರದಲ್ಲಿ ಮಹಾಯುತಿಗೆ ಸಮೀಕ್ಷೆಗಳ ಮತ ನಿಜವಾಗುತ್ತಾ? ಜಾರ್ಖಂಡ್ ವಿಧಾನಸಭಾ ಚುನಾವಣೆಯಲ್ಲಿ ಅತಂತ್ರ ಫಲಿತಾಂಶ ಬರುತ್ತಾ? ಈ ಸುದ್ದಿಯನ್ನು ನೋಡೋಣ ಎಕ್ಸಿಟ್ ಪೋಲ್ ನ್ಯೂಸ್ ನಲ್ಲಿ. ಮಹಾರಾಷ್ಟ್ರ ಜಾರ್ಖಂಡ್ ವಿಧಾನಸಭೆ ಚುನಾವಣೆ ಮುಕ್ತಾಯವಾದ ಬೆನ್ನಲ್ಲೇ ಚುನಾವಣೋತ್ತರ ಸಮೀಕ್ಷೆಗಳು ಬಹಿರಂಗಗೊಂಡಿವೆ. ಅದರಲ್ಲೂ ಕರ್ನಾಟಕದಲ್ಲಿ ಭಾರಿ ಕುತೂಹಲ ಕೆರಳಿಸಿರುವ ಎನ್ಡಿಎ ಮೈತ್ರಿಕೂಟ ಮತ್ತು ಆಡಳಿತಾರೂಢ ಕಾಂಗ್ರೆಸ್ಗೆ ಪ್ರತಿಷ್ಠೆಯಾಗಿರುವ 3 ಕ್ಷೇತ್ರಗಳ ಉಪಚುನಾವಣೆ ಮತಗಟ್ಟೆ ಸಮೀಕ್ಷೆಗಳು ಹೊರಬಿದ್ದಿವೆ. ನಾಡಿದ್ದು ಬೈ ಎಲೆಕ್ಷನ್ ಮತ ಎಣಿಕೆ ನಡೆಯಲಿದ್ದು, ಅದಕ್ಕೂ ಮುನ್ನವೇ ಈ ಎಕ್ಸಿಟ್ ಪೋಲ್ ಸಂಚಲನ ಮೂಡಿಸಿದೆ. ಪಿಮಾರ್ಕ್ ಸಮೀಕ್ಷೆ ಪ್ರಕಾರ 3 ಕ್ಷೇತ್ರಗಳ ಪೈಕಿ 2ರಲ್ಲಿ ಎನ್ಡಿಎ ಹಾಗೂ 1 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲಲಿದೆ. ಅದರಂತೆ ಚನ್ನಪಟ್ಟಣದಲ್ಲಿ ಜೆಡಿಎಸ್ನ ನಿಖಿಲ್ ಕುಮಾರಸ್ವಾಮಿ ಹಾಗೂ ಶಿಗ್ಗಾವಿಯಲ್ಲಿ ಬಿಜೆಪಿಯ ಭರತ್ ಬೊಮ್ಮಾಯಿ ಗೆಲುವು ಸಾಧಿಸುವ ಬಗ್ಗೆ ಸಮೀಕ್ಷೆಗಳು ಹೇಳಿವೆ. ಇನ್ನು ಸಂಡೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಅನ್ನಪೂರ್ಣ ತುಕಾರಾಂ ಗೆಲ್ಲಲಿದ್ದಾರೆ ಅಂತ ಸಮೀಕ್ಷೆಗಳು ಭವಿಷ್ಯವನ್ನ ನುಡಿದಿವೆ. ಶಿಗ್ಗಾವಿಯಲ್ಲಿ ಬಿಜೆಪಿ, ಸಂಡೂರಿನಲ್ಲಿ ಕಾಂಗ್ರೆಸ್, ಚನ್ನಪಟ್ಟಣದಲ್ಲಿ ಜೆಡಿಎಸ್ ಅಭ್ಯರ್ಥಿ ಮುನ್ನಡೆಯಲಿದ್ದಾರೆ ಅಂತ ಗುಪ್ತಚರ ವಿಭಾಗದ ವರದಿಯು ಹೇಳ್ತಿದೆ. ಆದ್ರೆ ಗೃಹ ಸಚಿವ ಪರಮೇಶ್ವರ್ ಚುನಾವಣೆ ಫಲಿತಾಂಶದವರೆಗೂ ಕಾದು ನೋಡೋಣ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ಗೆ ಕೆಟ್ಟ ಚಾಳಿ ಇದೆ. ಗೆದ್ರೆ ಜನಾಭಿಪ್ರಾಯ, ಸೋತ್ರೆ ಇವಿಎಂ. ಚುನಾವಣಾ ಆಯೋಗ ಅಧಿಕಾರಿಗಳೇ ಸರಿಯಿಲ್ಲ ಅನ್ನುತ್ತಾರೆ ಅಂತ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಮಾಡುವ ಆರೋಪಗಳನ್ನ ನಾವು ಮಾಡೋದಿಲ್ಲ, ಜನರ ತೀರ್ಪನ್ನ ಸ್ವಾಗತಿಸ್ತೇವೆ ಅಂತ ಹೇಳಿದ್ದಾರೆ. ಮಹಾರಾಷ್ಟ್ರದಲ್ಲಿ ಎನ್ಡಿಎ, ಜಾರ್ಖಂಡ್ನಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ. ರಾಜ್ಯದ 3 ಕ್ಷೇತ್ರಗಳ ಉಪಚುನಾವಣೆಯಲ್ಲೂ ಎನ್ಡಿಎ ಮೈತ್ರಿಕೂಟ ಗೆಲುವು ಸಾಧಿಸಲಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದ್ದಾರೆ. ಈ ಚುನಾವಣಾ ಫಲಿತಾಂಶದ ನಂತರ ಕಾಂಗ್ರೆಸ್ ಸಂಪೂರ್ಣ ನೆಲಕಚ್ಚುತ್ತೆ ಅಂತ ವಿಜಯೇಂದ್ರ ಟೀಕಾ ಪ್ರಹಾರವನ್ನ ನಡೆಸಿದ್ದಾರೆ. ಆದರೆ ಹರಿಯಾಣ ಚುನಾವಣೆ ಫಲಿತಾಂಶ ಬಂದ ನಂತರದಲ್ಲಿ ಕಾಂಗ್ರೆಸ್ ಆರ್ಭಟ ಕಡಿಮೆ ಆಗಿದೆ. ಮಹಾರಾಷ್ಟ್ರ, ಜಾರ್ಖಂಡ್ ಬಂದ ಮೇಲಂತೂ ಸಂಪೂರ್ಣವಾಗಿ ನೆಲಕಚ್ಚುತ್ತಾರೆ ಕಾಂಗ್ರೆಸ್ನವರು. ದೇಶಾದ್ಯಂತ ತೀವ್ರ ಕುತೂಹಲ ಕೆರಳಿಸಿರುವ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವ ಮಹಾಯುತಿ ಮೈತ್ರಿಕೂಟ ಮತ್ತೆ ಅಧಿಕಾರಕ್ಕೇರಲಿದೆ ಅಂತ ಬಹುತೇಕ ಸಮೀಕ್ಷೆಗಳು ಭವಿಷ್ಯ ನುಡಿದಿವೆ. ಕಾಂಗ್ರೆಸ್, ಎನ್ಸಿಪಿ, ಶಿವಸೇನೆ ಉದ್ದೋಬಣದ ಮಹಾವಿಕಾಸ್ ಅಘಾಡಿ ಮೈತ್ರಿಕೂಟಕ್ಕೆ ಹಿನ್ನಡೆ ಅಂತ ಹೇಳಲಾಗಿದ್ದು, ಕೆಲವು ಸಮೀಕ್ಷೆಗಳು ಮಾತ್ರ ಸರಳ ಬಹುಮತದ ಭವಿಷ್ಯವನ್ನ ನುಡಿದಿವೆ. ಮಹಾರಾಷ್ಟ್ರದಲ್ಲಿ ಚಾಣಕ್ಯ ಸ್ಟ್ರಾಟಜಿಸ್ ಸಂಸ್ಥೆ ನಡೆಸಿದ ಸಮೀಕ್ಷೆ ಪ್ರಕಾರ ಎನ್ಡಿಎಗೆ 152ರಿಂದ 160 ಸ್ಥಾನ ಸಿಗಬಹುದು ಅಂತ ಅಂದಾಜಿಸಿದೆ. ಕಾಂಗ್ರೆಸ್ ನೇತೃತ್ವದ ಮಹಾವಿಕಾಸ್ ಅಘಾಡಿ 130ರಿಂದ 138 ಸ್ಥಾನ ಗಳಿಸಬಹುದು ಎಂದಿದೆ. ಇನ್ನು ಪಕ್ಷೇತರರು 6ರಿಂದ 8 ಸ್ಥಾನ ಪಡೆಯಬಹುದು ಅಂತ ಅಂದಾಜಿಸಿದೆ. ಇನ್ನು ಮ್ಯಾಟ್ರಿಜ್ ಸಮೀಕ್ಷೆ ಪ್ರಕಾರ ಎನ್ಡಿಎ 150ರಿಂದ 170, ಮಹಾವಿಕಾಸ್ ಅಘಾಡಿ 110ರಿಂದ 130 ಮತ್ತು ಪಕ್ಷೇತರ 8ರಿಂದ 10 ಸ್ಥಾನ ಪಡೆಯಬಹುದು ಎಂದಿದೆ. ಪಿಮಾರ್ಕ್ ಸಮೀಕ್ಷೆ ಪ್ರಕಾರ ಮಹಾರಾಷ್ಟ್ರದಲ್ಲಿ ಎನ್ಡಿಎ 137ರಿಂದ 157, ಎಂವಿಎ 126ರಿಂದ 146 ಹಾಗೂ ಪಕ್ಷೇತರರು 2ರಿಂದ 8 ಸ್ಥಾನ ಪಡೆಯಬಹುದು ಅಂತ ಅಂದಾಜಿಸಿದೆ. ಇನ್ನು ಲೋಕ್ಪಾಲ್ ಸಂಸ್ಥೆಯ ಸಮೀಕ್ಷೆಯ ಪ್ರಕಾರ ಎನ್ಡಿಎ 115ರಿಂದ 128 ಸ್ಥಾನ ಸಿಗಬಹುದು ಅಂತ ಅಂದಾಜಿಸಿದ್ರೆ, ಮಹಾವಿಕಾಸ್ ಅಘಾಡಿಗೆ ಅಧಿಕಾರ ಅಂತ ಲೋಕ್ಪಾಲ್ ಸಮೀಕ್ಷೆ ಅಂದಾಜಿಸಿದೆ. ಅಂದ್ರೆ 151 ಸ್ಥಾನದಿಂದ 152 ಸ್ಥಾನವನ್ನ ಮಹಾವಿಕಾಸ್ ಅಘಾಡಿ ಪಡೆಯಬಹುದು ಎಂದಿದೆ. ಇನ್ನು ಪಕ್ಷೇತರರು 5ರಿಂದ 14 ಸ್ಥಾನ ಪಡೆಯಬಹುದು ಅಂತ ಭವಿಷ್ಯವನ್ನ ನುಡಿದಿದೆ. ಜಾರ್ಖಂಡ್ನಲ್ಲಿ ಆಕ್ಸಿಸ್ ಮೈ ಇಂಡಿಯಾ ಸಂಸ್ಥೆ ಪ್ರಕಾರ ಎನ್ಡಿಎಗೆ 25 ಸ್ಥಾನ ಸಿಗಲಿದೆ ಅಂತ ಅಂದಾಜಿಸಿದ್ದು, ಇಂಡಿಯಾ ಮೈತ್ರಿಕೂಟಕ್ಕೆ ಅಧಿಕಾರ ಅಂತ ಭವಿಷ್ಯವನ್ನ ನುಡಿದಿದೆ. ಅಂದ್ರೆ 53 ಸ್ಥಾನ ಸಿಗಬಹುದು ಅಂತ ಅಂದಾಜಿಸಿದೆ. ಮ್ಯಾಟ್ರಿಸ್ ಸಮೀಕ್ಷೆ ಎನ್ಡಿಎಗೆ 42ರಿಂದ 47 ಸ್ಥಾನ, ಇಂಡಿಯಾ ಮೈತ್ರಿಕೂಟಕ್ಕೆ 25ರಿಂದ 30 ಸ್ಥಾನ ಎಂದಿದೆ. ಇನ್ನು ಪಿಮಾರ್ಕ್ ಸಮೀಕ್ಷೆ ಪ್ರಕಾರ ಎನ್ಡಿಎಗೆ 31ರಿಂದ 40 ಸ್ಥಾನ, ಇಂಡಿಯಾ ಮೈತ್ರಿಕೂಟಕ್ಕೆ 37ರಿಂದ 47 ಸ್ಥಾನ, ಪಕ್ಷೇತರರು 1ರಿಂದ 6 ಸ್ಥಾನ ಪಡೆಯಬಹುದು ಅಂತ ಅಂದಾಜಿಸಿದೆ.